ಏನೀಗ ವಿರೋಧ ಪಕ್ಷ ನಾಯಕರು ಅಶೋಕ್ ಇದ್ದಾರಲ್ಲ, ಅವರು ಸುಳ್ಳು ಪ್ರಚಾರ ಮಾಡಿಕೊಂಡು ಈ ಬೆಳೆ ಏರಿಕೆ ಅಂತ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅವರು 2009ರಿಂದ 2011ರವರೆಗೂ 7 ಬಾರಿ 30% ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಬಸ್ ಟಿಕೆಟ್ ಪ್ರೈಸ್ನ ಹೈಕ್ ಮಾಡಿದ್ದಾರೆ. ಮತ್ತು ಕಳೆದ ಬಾರಿ ಏನು BJP ಸರ್ಕಾರ ಕಳೆದ ಸರ್ಕಾರ ಇತ್ತಲ್ಲ, ಅವರು ಶಾಂತಿನಗರ ಬಸ್ ಡಿಪೋನ ಅಡ ಇಕ್ಕಿರೋ ಕೆಲಸ ಮಾಡಿದ್ದಾರೆ. ಆದರೆ ಈಗಿರೋ ಕಾಂಗ್ರೆಸ್ ಸರ್ಕಾರ ಬಸ್ ಪ್ರೈಸ್ ಹೈಕ್ ಮಾಡಿಬಿಟ್ಟು ಅದನ್ನು ಜನಪರ ಗ್ಯಾರಂಟಿ ಯೋಜನೆಗೆ ಅದನ್ನು ತಿರ್ಗಾ ಫಂಡ್ ಮಾಡ್ತಾ ಇದ್ದಾರೆ. ಒಳ್ಳೆ ಬಸ್ಗಳು ಈಸಿ ಹೊಸ ಬಸ್ಗಳನ್ನ ಜನಗಳಿಗೆ ಕೊಡ್ತಾ ಇದ್ದಾರೆ. ಮತ್ತು ಟ್ರಾನ್ಸ್ಪೋರ್ಟ್ ಅಭಿವೃದ್ಧಿ ಆಗ್ತಾ ಇದೆ. ಮತ್ತು ಬೆಳೆ ಏರಿಕೆ ಅಂದರೆ ಪೆಟ್ರೋಲ್ ಡೀಸೆಲ್ಲು ಸೆಂಟ್ರಲ್ ಗೌರ್ಮೆಂಟ್ ಪಾತ್ರ ಇದರಲ್ಲಿ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಭ್ರಷ್ಟ BJP ಸರ್ಕಾರ ಇರೋದ್ರಿಂದ ಬ್ಯಾರಲ್ಗೆ ಡಾಲರ್ ಬೆಲೆ ಇಳ್ದಿದ್ರು ಇವರು ಸೆಂಚುರಿ ದಾಟಿದ್ದಾರೆ ಪ್ರೈಸಲ್ಲಿ. ಸರ್, ಹೋದ ಸರ್ಕಾರ ಇದ್ದಾಗ ಬರೀ 3400 ಚಿಲ್ಲರೆ ಬಸ್ಗಳಿತ್ತು. ಅದು ಪೆಟ್ರೋಲು ಡೀಸೆಲ್ ಬಸ್ಗಳೇ ಇದ್ದಿದ್ದು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಎಲೆಕ್ಟ್ರಿಕಲ್ ಬಸ್ಗಳು ತೊಗೊಂಡಿದೆ ಸರ್. ಅದು ಏನು ಉದ್ದೇಶ ಅಂದರೆ ತೊಗೊಂಡಿರೋದು ಕ್ವಾಲಿಟಿ, ಆಮೇಲೆ ಇದು ಏರ್ ಪೊಲ್ಯೂಷನ್ ಆಗಬಾರ್ದು, ರಾಜ್ಯದಲ್ಲಿ ಎಲ್ಲರೂ ಆರೋಗ್ಯಕರವಾಗಿರಬೇಕು ಅಂತ ಅವ್ರ ಉದ್ದೇಶ. ಈಗ ಏನಿದ್ರು ಹಳೆ ಕಾಲದಲ್ಲಿ 100 ರೂಪಾಯಿ ಇದ್ದವರು ಸಾಹುಕಾರರು, ಈಗ ಕೋಟಿ ಇದ್ದರೆ ಮಾತ್ರ ಸಾಹುಕಾರ. ಆ ಥರ ದರ ಹಂಗೆ ಇದ್ದರೆ ಯಾವುದು ಸರ್ಕಾರ ನಡ್ಸೋಕ್ಕಾಗಲ್ಲ. ಅದರಿಂದ ಕೆಲವೊಂದು ಪರಿಸ್ಥಿತಿಯಲ್ಲಿ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಎಚ್ಚರಿಕೆ ಮಾಡಲೇಬೇಕು ಸರ್. ಅದರಿಂದ ನಮ್ಮ ಗೌರ್ಮೆಂಟ್ ಮಾಡ್ತಿದೆ ಹೊರತು ಯಾವುದೂ ಉದ್ದೇಶಪೂರ್ವಕವಾಗಿ ಆಮೇಲೆ ಬಡವ್ರಿಗೆ ತೊಂದರೆ ಕೊಡಬೇಕಂತ ಯಾರೂ ಮಾಡ್ತಾ ಇಲ್ಲ. ಇಲ್ಲಿ ನಿರ್ಮಲಾ ಸೀತಾರಾಮ್ ಅವರು GST ಕೌನ್ಸಿಲ್ ಮೀಟಿಂಗ್ ಆದಾಗ ಪಾಪ್ಕಾರ್ನ್ಗೆ ನಮ್ಕೀನಿದೆ 5%, ಅದೇ ನಮ್ಕೀನಿರೋ ಕ್ಯಾರಮಲ್ಗೆ 18% ಅಂತ ಹೇಳಿದ್ರು. ಅವರು ಮೀಡಿಯಾದಲ್ಲಿ, ಸೋಷಲ್ ಮೀಡಿಯಾದಲ್ಲಿ ಅಷ್ಟು ವೈರಲ್ ಆಗಿದ್ದಕ್ಕೆ ಅವ್ರು ಮತ್ತೆ ಮೀಟಿಂಗ್ ಮಾಡಿ ಅದನ್ನು 5%ಗೆ ಇಳಿಸಿದ್ರು. ಇವರು ದಿನ ಸಿಗೋ ತಿನ್ನೋ ಪದಾರ್ಥನೂ ಎಚ್ಚರಿಕೆ ಮಾಡ್ತಿದ್ದಾರೆ. ನಾವು ಗೌರ್ಮೆಂಟ್ ಕೊಡೋ ಒಂದು ಫೆಸಿಲಿಟಿಗೆ ಎಚ್ಚರಿಕೆ ಮಾಡ್ತಿದ್ದೀವಿ ಹೊರತು ಈ ಥರ ರಿಟೇಲರ್ಸ್ಗೆ. ಈಗ ಸಿನಿಮಾಗೆ ಹೋದ್ರೆ ಒಂದು ಪಾಪ್ಕಾರ್ನ್ 400 ರೂಪಾಯಿ, ಈಗ 450 ರೂಪಾಯಿ ಆಗಿದೆ. ಇದೆಲ್ಲ ಅವ್ರು ಕೇಳಲ್ಲ ಸರ್. ಸ್ಟೇಟ್ ಗೌರ್ಮೆಂಟು ಅನುಕೂಲ ಕೊಡ್ತಿದೆ, ಮಹಿಳೆಯರಿಗೂ ಕೊಡ್ತಿದ್ದಾರೆ, ಅಲ್ಪಸಂಖ್ಯಾತರಿಗೂ ಕೊಡ್ತಿದ್ದಾರೆ, ಮೈನಾರಿಟೀಸ್ಗೂ ಕೊಡ್ತಿದ್ದಾರೆ. ತೊಂದರೆ ಯಾರಿಗೂ ಆಗಿಲ್ಲ ಸರ್. ಒಂದು ಅಡ್ಮಿನಿಸ್ಟ್ರೇಷನ್ ರನ್ ಮಾಡಬೇಕಂದ್ರೆ ಯಾವ ರೀತಿ ರನ್ ಮಾಡಬೇಕು ಅನ್ನೋ ಪರಿಜ್ಞಾನನೇ ಇಲ್ದಿರ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವ್ರಿಗೆ ಒಂದು ಪ್ರಶ್ನೆ ಕೇಳೋಕ್ಕೆ ನಾನು ಆಸೆ ಪಡ್ತಾ ಇದ್ದೀನಿ. ಕಳೆದ 2008ರಿಂದ 2011ರವರೆಗೂ ಅವರು ಇದೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಎಷ್ಟು ಬಾರಿ ಅವರು ಹೆಚ್ಚಳ ಮಾಡಿದ್ದಾರೆ ಅಂತ ದಯವಿಟ್ಟು ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ, ನನಗಿರೋ ಮಾಹಿತಿ ಪ್ರಕಾರ ಕಳೆದ 2008ರಿಂದ 2011ವರೆಗೂ 7 ಬಾರಿ ಅವರು ಹೆಚ್ಚಳ ಮಾಡಿದ್ದಾರೆ. ಅಂದರೆ 30% ಪ್ರೈಸ್ ಹೈಕ್ನ ಮಾಡಿದ್ದಾರೆ ಬಸ್ಸು ಮತ್ತು KSRTC ಮತ್ತು BMTCಯಲ್ಲಿ. ಅವಾಗ ಎಲ್ಲೋಗಿದ್ರಿ ಸ್ವಾಮಿ ನೀವು? ಅವಾಗ ಯಾಕೆ ಹೆಚ್ಚಳ ಮಾಡಿದ್ರಿ? ಅವಾಗ ಜನರಿಗೆ ಹೊರೆ ಬೀಳ್ತಾ ಇದೆ ಅಂತ ನಿಮಗೆ ಗೊತ್ತಾಗಿಲ್ವಾ? ನೀವು ಇದ್ದಾಗ ಅದು ಸರಿ. ಇದೇ ವಿರೋಧ ಪಕ್ಷದವ್ರು ಮಾಡಿಬಿಟ್ರೆ ಅವ್ರಿಗೇನು ಗೊತ್ತಾ ಪ್ರಾಬ್ಲಮ್ಮು? ಈಗ ಜನರಿಗೆ 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ತುಂಬ ಚೆನ್ನಾಗಿ ಜನ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ, ಉಪಯೋಗಿಸ್ತಾ ಇದ್ದಾರೆ, ತುಂಬ ಸಂತೋಷದಿಂದ ಇದ್ದಾರೆ. ಮತ್ತು ಕಳೆದ ಉಪಚುನಾವಣೆಗಳಲ್ಲಿ 3ರಲ್ಲೂ ಕಾಂಗ್ರೆಸ್ ಪರವಾಗಿ ಅವರು ಒಲವನ್ನು ತೋರಿಸಿದ್ದಾರೆ ಈ ಗ್ಯಾರಂಟಿನ ಒಂದು ಕಾರ್ಯಕ್ರಮದಿಂದ. ಹಾಗಾಗಿ ಅವರಿಗೆ ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಏನಾದರೂ ಒಂದು ಮಾಡಿ ಈ ಸರ್ಕಾರನ ಪತನಗೊಳಿಸ್ಬೇಕಂದ್ರೆ ಬರೀ ಕರ್ನಾಟಕದಲ್ಲ, ಇಡೀ ನೀವು ಇಂಡಿಯಾದಲ್ಲಿ ಎಲ್ಲೇ ತಗೊಳ್ಳಿ, ಎಲ್ಲೆಲ್ಲ ಇವರು ವಿರೋಧವಾಗಿ ಯಾವ ಪಕ್ಷ ಇದೆಯೋ ಅಲ್ಲೆಲ್ಲನೂ ಇವರು ಪತನಗೊಳಿಸೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತವ್ರೆ. ಸರಿಯಾಗಿ ಯೋಚನೆ ಮಾಡಿದ್ರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಕರ್ನಾಟಕದ ಬಸ್ ಟಿಕೆಟು ಕಡಿಮೆನೇ ಇದೆ. ಜೊತೆಗೆ ಈ ಹಿಂದಿನ ಸರ್ಕಾರಗಳನ್ನ ನಾವು ಕಂಪೇರ್ ಮಾಡಿದಾಗ ಹಿಂದಿನ ಸರ್ಕಾರ 5900 ಕೋಟಿ ಸಾಲ ಹೊರಿಸಿ ಇವಾಗ ಬಂದಿರೋವಂಥ ಸರ್ಕಾರದ ಮೇಲೆ ಸಾಲ ಹೊರಿಸಿ ಹೋಗಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ಸಾಲನೂ ತೀರಿಸ್ಕೊಂಡು ಜೊತೆಗೆ ಭಾರತ ದೇಶದಲ್ಲಿ ಕರ್ನಾಟಕದ GDP ಏನು ಅಂತ ಹೇಳಿದ್ರೆ, ಕರ್ನಾಟಕದ GDP 8.2% ಇದೆ.
ಭಾರತದಲ್ಲಿ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ 3ನೇ ಎಕಾನಮಿ ಕರ್ನಾಟಕ ಇದೆ. ಗ್ಯಾರಂಟಿಗಳನ್ನೆಲ್ಲ ಕೊಟ್ಟು ಸಹ ಈ ಥರ ಎಕಾನಮಿ ಸಹ 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಭಾರತದಲ್ಲಿ ಅಂದರೆ ನಿಜವಾಗ್ಲೂ ಮೆಚ್ಚುವಂಥ ವಿಷಯ. BJP ಅವರು ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಸಹಿಸೋಕ್ಕಾಗ್ತಾ ಇಲ್ಲ. ಮೊನ್ನೆ ಸಹ ಚುನಾವಣೆಯಲ್ಲಿ ಸೋತಿರೋದು ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಆಮೇಲೆ ಜನಗಳು ಯೋಚನೆ ಮಾಡಬೇಕಾಗ್ತದೆ, ಎಲ್ಲ ಬೆಲೆ ಏರಿಕೆಗಳನ್ನೂ ಪೆಟ್ರೋಲ್ಗೆ ಡೀಸೆಲ್ಗೆ ಲಿಂಕ್ ಆಗಿರ್ತದೆ. ಕೇಂದ್ರ ಸರ್ಕಾರ ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಇದ್ರೂ ಸಹ ಪೆಟ್ರೋಲ್ ಬೆಲೆ ಅಂತ ಕಡಿಮೆ ಮಾಡಿಲ್ಲ. ಇದೇ ಮನಮೋಹನ್ ಸಿಂಗ್ ಅವರು ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಇದ್ರೂ ಸಹ 70 ರೂಪಾಯಿ ಒಳಗೆ ಪೆಟ್ರೋಲ್ ರೇಟ್ನ ಮೇಂಟೈನ್ ಮಾಡಿದರು. ಇವರು 100 ಗಡಿ ದಾಟಿಸಿದ್ದಾರೆ. ಆದರೂ ಸಹ ಕೆಲವರು ಮಬ್ಬಕ್ತರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇಲ್ಲಿ ರಾಜ್ಯದಲ್ಲಿರೋ ಕೆಲವು ಚಾನಲ್ ಅಂತೂ BJP ಕೃಪಾಪೋಷಿತ ನಾಟಕ ಮಂಡಳಿ ಥರ ವರ್ತಿಸ್ತಾ ಇದ್ದಾರೆ. ಮೊನ್ನೆ ಅದು ಯಾರೋ 2000 ರೂಪಾಯಿ ಚಿಪ್ಪಿತ್ತು ಅಂತ ಒಂದು ಹೇಳಿದ್ರಲ್ಲ, ಆ ಚಾನಲ್ ಸಹ ಇದು ಏನೋ ಅನ್ಯಾಯ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕರ್ನಾಟಕ 3ನೇ ಸ್ಥಾನದಲ್ಲಿ ಎಕಾನಮಿಲಿದೆ ಅನ್ನೋದು ಎಲ್ಲರೂ ಯೋಚನೆ ಮಾಡಬೇಕಾದಂಥ ವಿಷಯ. ಜೊತೆಗೆ ಇವಾಗ ಏನು ಬೆಲೆ ಏರಿಕೆ ಆಗಿದೆ, ಈ ಬೆಲೆ ಏರಿಕೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಕಡಿಮೆದಲ್ಲೇ ಇದ್ದೀವಿ ಅನ್ನೋದು ಎಲ್ಲರೂ ಯೋಚನೆ ಮಾಡಬೇಕಾಗಿರೋಂಥ ವಿಷಯ ಇವಾಗ.